ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಸ್ಪರ್ಧೆಗೆ ಮೈಸೂರಿನ ಜನ ಫುಲ್ ಖುಷಿಯಾಗಿದ್ದಾರೆ. ಯದುವೀರ್ ಅವರು ಸ್ಪರ್ಧೆ ಮಾಡಿದರೆ ಕೆಲಸ ಮಾಡ್ತಾರೆ ಅನ್ನುವಂಥ ಭಾವನೆ ಇದೆ. ಮೈಸೂರು ಜಿಲ್ಲೆಗೆ ರಾಜಮನೆತನದವರ ಕೊಡುಗೆ ಅಪಾರ. ರಾಜಮನೆತನದ ಕೊಡುಗೆ MP ಟಿಕೆಟ್ ಕೊಡ್ತಾ ಇರೋದು ಸಂತೋಷದ ವಿಚಾರ. ನಾವು ಯದುವೀರ್ ಪರವಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತೀವಿ ಅಂತ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡ್ತಾ ಮೈಸೂರಿನ ಜನ ಹೇಳಿದ್ದಾರೆ. ಇನ್ನು ಈ ಕುರಿತು ಮೈಸೂರಿನ ಜನರನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ನೋಡೋಣ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಒಂದೆಡೆ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಅನ್ನೋ ಕೂಗು ಬರ್ತಿದ್ರೆ, ಮತ್ತೊಂದೆಡೆ ಯದುವೀರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಎಂಬ ಮಾತು ಕೇಳಿ ಬರ್ತಿದೆ. ಈ ಸಂಬಂಧ ಮೈಸೂರಿನ ನಾಗರಿಕರು ಏನ್ ಹೇಳ್ತಾರೆ? ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿ ಯದುವೀರ್ ಅವರಿಗೆ ಟಿಕೆಟ್ ಸಿಗ್ತಿರೋದಕ್ಕೆ ಜನರ ರಿಯಾಕ್ಷನ್ ಹೇಗಿದೆ? ಬನ್ನಿ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೈಸೂರು ಕೊಡಗು ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ, ಯದುವೀರ್ ಅವರಿಗೆ ಅನ್ನೋ ಮಾತು ಕೇಳಿಬಿಡ್ತದೆ. ಯದುವೀರ್ ಬಂದರೆ ಅಕ್ಸೆಪ್ಟ್ ಮಾಡ್ತೀರಾ? ಹೇಗೆ ಸರ್ ಇದು? ಸರ್, ನಾವು ಈಗ ಕಳೆದ 15-20 ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಹೇಳೋದಾದರೆ, ಈಗ ತೋಟದಾರರಿಗೆ ಒಂದು ಅವಧಿಯಲ್ಲಿ ನಾವು ಅಭ್ಯರ್ಥಿ ಮಾಡಿದ್ವಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ. ಅವರು 2ನೇ ಅವಧಿಗೆ ಆಗುವಂಥ ಸಂದರ್ಭದಲ್ಲಿ ವಿಜಯಶಂಕರ್ ಅವ್ರಿಗೆ ಟಿಕೆಟ್ ಕೊಟ್ವಿ. ಆಮೇಲೆ ವಿಜಯಶಂಕರ್ ತಪ್ಪಿಸಿ ಪ್ರತಾಪ್ ಸಿಂಹ ಅವ್ರು ಕೊಟ್ಟಿದ್ವಿ. ಈಗ ಪ್ರತಾಪ್ ಸಿಂಹ ಅವರು ಇಲ್ಲ, ಈಗ ಬೇರೆ ಬೇರೆ ವಿಚಾರಗಳು ಅಂದರೆ ಯದುವೀರ್ ಅವ್ರು ಬರ್ತಾರೆ ಅಂದರೆ ಖಂಡಿತವಾಗ್ಲೂ ನಮಗೆ ಮೋದಿಯವರು ಪ್ರಧಾನಮಂತ್ರಿ ಮಾಡೋದೇ ಮುಖ್ಯ. ಮತ್ತು ಯದುವೀರ್ ಅವ್ರದ್ದು ಬಗ್ಗೆ ಮಾತನಾಡಲಿಕ್ಕೆ ಸಾಕಷ್ಟಿದೆ. ಅವರ ಇತಿಹಾಸ, ಅವರ ಕೊಡುಗೆ ಇದೆ, ಈ ಮಹಾರಾಜರ ಕೊಡುಗೆ. ಅದನ್ನು ಯಾರಿಂದನೂ ಅಲ್ಲಗಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಕುಟುಂಬಕ್ಕೆ ನಾವು ಏನೇ ಮಾಡಿದ್ರೂ, ಮೈಸೂರಿನ ಜನತೆ ಇರ್ಬೋದು, ಈ ಸಂಸ್ಥಾನದ ಜನತೆ ಎಷ್ಟೇ ತ್ಯಾಗ ಮಾಡಿದ್ರು ಅದಕ್ಕೆ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ನೀವು ಸ್ವಾಗತ ಮಾಡ್ತೀರಾ? ಸರ್, ನಮಗೆ ದೇಶಕ್ಕೆ ಮೊದಲನೇದಾಗಿ ಮೋದಿಯವರು ಬೇಕಾಗಿರೋದು. ಪಕ್ಷದ BJP ಪಕ್ಷದಿಂದ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ನಾವು ಮೋದಿಯವ್ರಿಗಾಗಿ ದೇಶದ ಭದ್ರತೆಯ ದೃಷ್ಟಿಯಿಂದ ನಾವು BJPಗೆ ಬೆಂಬಲ ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಪ್ರತಾಪ್ ಸಿಂಹ ಅವರು ಕೂಡ ಅತ್ಯುತ್ತಮವಾಗಿ 10 ವರ್ಷಗಳ ಕೆಲಸ ಮಾಡಿದ್ದಾರೆ. ಪ್ರಶ್ನೆ ನೇರ, ಯದುವೀರ್ ಬಂದ್ರೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ? ಸರ್, ಪಕ್ಷದ ಅಭ್ಯರ್ಥಿಯಾಗಿ ಯಾರೇ ಬಂದರೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಮೈಸೂರಿನ ನಾಗರಿಕರಿಗೆ ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ ಯದುವೀರ್ ಅವ್ರಿಗೆ ಪಕ್ಷ ಏನಾದ್ರು ಅವಕಾಶ ಕೊಟ್ಟರೆ ನಾವು ಯದುವೀರ್ ಅವ್ರಿಗೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾವು ಸ್ವಾಗತ ಮಾಡಿ ಪಕ್ಷಕ್ಕಾಗಿ ನಾವು ದುಡಿತೀವಿ. ನಮ್ಮ ಅಭಿಪ್ರಾಯ ಇರೋದು ದೇಶಕ್ಕೋಸ್ಕರ ಮೋದಿಗೋಸ್ಕರ ನಾವು. ಮೈಸೂರಿಗೆ ಪ್ರತಾಪ್ ಸಿಂಹ ಅವರ ಕೊಡುಗೆ ಕೂಡ ಹೆಚ್ಚಾಗಿದೆ ಸರ್. ಅದ್ರ ನಡುವೆ ಯದುವೀರ್ ಅವರ ಕೊಡುಗೆ, ಈಗ ಯದುವೀರ್ ಅವರು ಬಂದರೆ ಅಕ್ಸೆಪ್ಟ್ ಮಾಡ್ತೀರಾ ಹೇಗೆ ಸರ್? ಸರ್, ಖಂಡಿತವಾಗಿ ಮೈಸೂರು ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯದುವೀರ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ರೆ ಮೈಸೂರು ನಾಗರಿಕರು ಒಮ್ಮತವಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀವಿ. ಅದೇ ರೀತಿ ಇವತ್ತು ಪ್ರತಾಪ್ ಸಿಂಹ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ನಿರ್ಧಾರ ಏನಿದೆ, ಆ ನಿರ್ಧಾರದಿಂದ ಯದುವೀರ್ ಅವರೇ ಅಭ್ಯರ್ಥಿಯಾಗಿ ಬಂದರೆ ಅವರು ಕೂಡ ಕೆಲಸವನ್ನು ಮಾಡ್ತಾರೆ. ಯಾಕೆಂತಂದರೆ ಇವತ್ತು ರಾಜಮನೆತನ ಇಡೀ ಸಂಸ್ಥಾನಕ್ಕೆ, ಇನ್ನು ಹಳೆ ಮೈಸೂರು ಭಾಗದಲ್ಲಿ ಕೊಡುಗೆ ತುಂಬ ಹಲವಾರಿದೆ. ಆದ್ದರಿಂದ ಯದುವೀರ್ ಅವರು ಇಲ್ಲಿ ಬಂದು ಒಂದು ಒಳ್ಳೆ ಆದರ್ಶ MP ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಇಬ್ಬರಲ್ಲಿ ಯಾರು ಬಂದರೆ ಅನುಕೂಲ ಆಗುತ್ತೆ? ಯಾರು ಬರ್ಬೇಕು ಸರ್? ಸರ್, ಮೊದಲನೇದಾಗಿ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಮುಖ್ಯ ಇಲ್ಲ. ರಾಜರ ಕೊಡುಗೆನೂ ಮೈಸೂರಿಗೆ ಸಾಕಷ್ಟಿದೆ. ಮತ್ತು ಪ್ರತಾಪ್ ಸಿಂಹ ಅವರು 10 ವರ್ಷ ತನ್ನದೇ ಆದ 2 ಬಾರಿ ಏನು ಅಭಿವೃದ್ಧಿ ವಿಚಾರದಲ್ಲಿ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಯದುವೀರ್ ಆಗ್ಬೋದು, ಪ್ರತಾಪ್ ಸಿಂಹ ಆಗ್ಬೋದು. ಈ ದೇಶ ಅಭಿವೃದ್ಧಿ ದೃಷ್ಟಿಯಿಂದ ಯಾರೇ ಬಂದರೂ ಮೈಸೂರಿನವರು ಖಂಡಿತ ಸ್ವಾಗತ. ಮೈಸೂರು ಅಭಿವೃದ್ಧಿ ದೃಷ್ಟಿಯಿಂದ ಮೈಸೂರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಒತ್ತು ಕೊಡಬೇಕಾಗಿದೆ. ಇದು ಮೈಸೂರಿನ ನಾಗರಿಕರ ಮಾತುಗಳು. ಮೈಸೂರಿನ ನಾಗರಿಕರು ಹೇಳೋದಂತಂದರೆ, ಮೈಸೂರಿಗೆ ಯದುವಂಶದ ಕೊಡುಗೆ ಕೂಡ ಅಪಾರವಾಗಿದೆ. ರಾಜವಂಶಸ್ಥರು ಕೂಡ ಹೆಚ್ಚಿನ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಆ ಕಾರಣಕ್ಕಾಗಿ ಯದುವಂಶದ ಕುಡಿ ಬಂದರೂ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ. ಮತ್ತೊಂದೆಡೆ ಪ್ರತಾಪ್ ಸಿಂಹ ಅವರು ಬಂದರೆ ಅವ್ರನ್ನೂ ಕೂಡ ಸ್ವಾಗತ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.